ಸರ್ ಅದನ್ನ ಚೇಂಜ್ ಮಾಡೋಣ. ನಮ್ ಕೈಲೂ ಆಗಲ್ಲ, ನಿಮ್ ಕೈಲೂ ಆಗಲ್ಲ ರೇ, ಯಾರ ಕೈಲೂ ಆಗಲ್ಲ ಬಿಡ್ರಿ ರೇ. ಇರ್ರಿ ರೇ ಸುಮ್ಕೇರ್ರಿ ಸರ್. ಹೈಕಮಾಂಡ್ ಕೈಲೂ ಆಗಲ್ಲ. ಅಲ್ಲೇನಿದಾವೆ, ಡಿ ಕೆ ಶಿವಕುಮಾರ್ದು ಕೇಸ್ ಇದೆ, ಅಲ್ಲಿ ಕೂತವನೆ ಭಗವಂತ, ಅಲ್ಲಿ ತಗೊಂಬಂದು ಮೋದಿಗೆ ಹೇಳಿ ಇಲ್ಲಿ ಬಿಡ್ತಾನೆ. ಇವತ್ತು ಚೇರ್ ಕೊಟ್ರೆ ನಾಳೆಗೆ ಬಿಸಾಕ್ತಾರೆ. ಸಿದ್ದರಾಮಯ್ಯನವರು ಎಂದು ತಮ್ಮ ಕೈಯನ್ನು ಹೊಲಸು ಮಾಡ್ಕೊಂಡವ್ರಲ್ಲ, ಸಿದ್ದರಾಮಯ್ಯನವರು ಅಕ್ರಮ ಮಾಡಿದವರಲ್ಲ, ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕೆ ಇಲ್ಲ. ಅಂತಹ ಆಡಳಿತಗಾರರನ್ನು ಕಂಡಂಥ ಈ ರಾಜ್ಯ ಅಥವಾ ನಾವು ಯುವ ಜನತೆ ಇವತ್ತಿನ ದಿನ ಈ ವೇದಿಕೆ ಇಂತಹ ಸಂದರ್ಭದಲ್ಲಿ ಮಾತಾಡ್ತೀವಿ ಅಂದರೆ ಅದಕ್ಕೆ ಸಿದ್ದರಾಮಯ್ಯನವ್ರು ಕಾರಣ ಆಗಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು. ಅವರ ಆಡಳಿತದಲ್ಲೇ ಮುಂದೆ ಚುನಾವಣೆ ನಡೀಬೇಕು 2028ಕ್ಕೆ. ಇವತ್ತು ಅಪಮಾನ ಆಗೋದಕ್ಕೋಸ್ಕರ ಹೇಳ್ತಾ ಇದೀವಿ ನಾವು. ಮುಂದೆ ಇನ್ನು 2 ವರ್ಷ ಇದ್ದರೆ ಮುಂದೆ ಚುನಾವಣೆಯಲ್ಲಿ 150 ಸೀಟ್ ಗೆದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ನಾವು ಕರ್ನಾಟಕ ಜನ. ಸಿದ್ದರಾಮಯ್ಯ ಅಂದರೆ ಬರೀ ಒಬ್ಬ ನಾಯಕನಲ್ಲ, ಅವರು ಶೋಷಿತರ ಧ್ವನಿ, ಬಡವರ ಬಂಧು, ಭಾಗ್ಯಗಳ ಸರದಾರ, ದಮನಿತರ ಧ್ವನಿ, ಈ ರೀತಿಯ ಬಿರುದುಗಳನ್ನು ಪಡೆದುಕೊಂಡು ಕನ್ನಡ ರಾಮಯ್ಯ, ಸಿದ್ದರಾಮಯ್ಯ ಎಲ್ಲ ದಾಖಲೆಯನ್ನು ಮುರಿದು ಇವತ್ತು ಒಂದು ವಿಶೇಷವಾದ ಒಂದು ಮುನ್ನುಗ್ತಾ ಇದ್ದಾರೆ. ಎಷ್ಟೊಂದು ಮಹಿಳೆಯರಿಗಾಗಲಿ, ನೊಂದವರಿಗಾಗಲಿ, ದಲಿತರಿಗಾಗಲಿ, ಅಹಿಂದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಸಿದ್ದರಾಮಯ್ಯ ಅಂತ ನಾಯಕತ್ವ ಈ ದೇಶಕ್ಕೆ ಬೇಕು. ಮುಂದೆ ಅವರು ಈ ದೇಶದ ಪ್ರಧಾನಿಯಾಗಿ ಚುಕ್ಕಾಣಿ ಹಿಡಿಬೇಕು, ಅದು ಎಲ್ಲರೂ ಆಸೆ ಆಗಿದೆ. ಇಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇಂದು ಸಿಕ್ಕಿಲ್ಲ, ಮುಂದೆ ಸಿಗಲ್ಲ, ಮುಂದೆ ಸಿಗೋದು ಇಲ್ಲ. ಈಗ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಮಾಡಿರೋ 5 ಗ್ಯಾರಂಟಿ ಯೋಜನೆಯಿಂದ ಇವತ್ತು ಬಡಬಗ್ಗ ಕುಟುಂಬಗಳು ಎಲ್ಲರನ್ನು ಇದ್ರೊಳಗಾಗಿ ನೆಮ್ಮದಿಯಿಂದ ಇದು ಮಾಡಿ ಅವ್ರಿಗೆಲ್ಲನೂ ಇವತ್ತು ಸ್ವತಂತ್ರವಾಗಿ ಹೆಣ್ಮಕ್ಳುಗಳು ಬೀದಿಗೆ ಬಂತಂದು ಬಸ್ ಹತ್ತಿ ಧೈರ್ಯವಾಗಿ ದೇವಸ್ಥಾನಗಳನ್ನೇ ಆಗಲಿ ಒಂದು ಇದೇ ಆಗಲಿ ನೋಡ್ಕೊಬಂತಂದು ಮಾಡಿರೋದಕ್ಕೆ ಸಿದ್ದರಾಮಯ್ಯಂಗೆನೆ. ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಅದ್ರ ಬಗ್ಗೆ ಸರ್ ಡಿ.ಸಿ.ಎಂ ಆಗಲಿ ಸರ್, ನಾವೇನು ತೊಂದರೆ, ಅದಕ್ಕೇನು ವಿರೋಧ ಏನಿಲ್ಲ ಸರ್. ಒಟ್ಟಿನೊಳಗೇನೆ ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂಥ ವ್ಯಕ್ತಿ ನಮಗೇನೆ ಬೇಕು. ಯಾಕಾಗಿ ಸಿದ್ದರಾಮಯ್ಯ ಇರಬೇಕು? ಹೌದು, ಅದು ಜನಪರ ಕೆಲಸ ಮಾಡ್ತಾರೆ. ಹಂಗಾಗಿ 5 ವರ್ಷ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸ್ತೀವಿ. ಸಿದ್ದರಾಮಯ್ಯ ಇರ್ಬೇಕಾ ಮುಂದೆ? ಇನ್ನು ಇರ್ಬೇಕು ನಾವು ಇದ್ರ ಬಿಡಲ್ಲ, ನಾವು ಹೋರಾಟ ಮಾಡಿಬಿಡ್ತೀವಿ ಸಿದ್ದರಾಮಯ್ಯ ಬಗ್ಗೆ. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡ್ತಾವ್ರೆ, ಅವ್ರದ್ದೇ ಗುಡ್ಡು. ಈಗ ಸಿದ್ದರಾಮಯ್ಯ ಅವ್ರನ್ನ ಬದಲು ಮಾಡ್ಬೇಕಂತ ಒಂದು ಪಡೆ ಹೊಂಟಿದಂತೆ, ನಿಮಗೇನು ಅವ್ರು ಬದಲು ಮಾಡೋಕ್ಕೆ ಅವ್ರು ಬದಲು ಮಾಡೋಕ್ಕೆ ಏನು ತೊಂದರೆ ಏನಿದೆ ಹೇಳಿ, ಅವರಿಂದ ಫಾಲ್ಟ್ ತೋರಿಸ್ರಿ, ಆಮೇಲೆ ಮಾತಾಡ್ರಿ, ಬದಲು ಮಾಡ್ರಿ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ. ನಾವು ಸಿದ್ದರಾಮಯ್ಯನ ಅಭಿಮಾನಿ, ಕಟ್ಟಾಭಿಮಾನಿ. ಒಳ್ಳೆ ಕೆಲಸ, ಭಾಳ ಚೆನ್ನಾಗಿ ಒಳ್ಳೆ ಎಲ್ಲ ಬಡವ್ರ ಬಗ್ಗೆ ಎಲ್ಲ ಉದ್ಧಾರ ಆಗಿದ್ದಾರೆ. ಹೆಂಗಸ್ರ ಮಕ್ಕಳು ಎಲ್ಲ ಒಡೆಯ ಮಾಡಿಸ್ಕೊಂಡ್ಬಿಟ್ಟಾರೆ ಮಸ್ತಾಗೆ. ಕೆಲವರು ಬೋರನ್ನು ಹಾಕ್ಸ್ಯಾರ, ಸ್ವಂತ ದುಡ್ಡು ಹಾಕಿ ಜಜ್ಬೇಡಿ. ಭಾರಿ ಅನುಕೂಲ ಆಗೈತೆ ಸಿದ್ದರಾಮಯ್ಯನವರಿದ್ದ. ಸಿದ್ದರಾಮಯ್ಯ ಇರ್ಬೇಕಾ ಮುಂದೆ? ಇನ್ನು ಇರ್ಬೇಕು ನಾವು ಇದ್ರ ಬಿಡಲ್ಲ, ನಾವು ಹೋರಾಟ ಮಾಡಿಬಿಡ್ತೀವಿ ಸಿದ್ದರಾಮಯ್ಯ ಬಗ್ಗೆ. ಡಿ ಕೆ ಆಗ್ಬೇಕು ಅಂತಾರೆ. ಇಲ್ಲ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ಯಾರ, ಬಡವ್ರ ಬಗ್ಗೆ ಅನುಕೂಲ ಮಾಡ್ಯಾರ್ರಿ. ಅಣ್ಣ, ಬಳ್ಳಾರಿ ರೆಡ್ಡಿಗಳ ಗಲಾಟೆ ಅವರ ವೈಯಕ್ತಿಕ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ರಾಜಕೀಯ ಎಂಟ್ರಿ ಆಗಬಾರ್ದು. ಕುಮಾರಸ್ವಾಮಿ ಎಲ್ಲೋ ಮಲಗಿದ್ದು, ಯಾರ ಮನೆಗೋ ಮಲಗಿದ್ದು, ಎಲ್ಲೋ ಎದ್ದು ನೆನ್ನೆಯಿಂದ ತೊಡ ಕಟ್ಟ ಕೆಲಸ ಬೇಡ. ಇವನು ಅಷ್ಟೇ ವಿರೋಧ ಪಕ್ಷದ ನಾಯಕ, ಇವನು ಆರ್ ಅಶೋಕು, ಇವಂದು ಎಲ್ಲೆಲ್ಲಿದೆ ಆಸ್ತಿ. ದೇವೇಗೌಡರು ನೆಲಮಂಗಲದಾಗಿದೆ ಆಸ್ತಿ. ಎಷ್ಟು ಎಕರೆ ಇದೆ ರೇ? ನಮಗ್ ಬೇಡ ರೀ. ಒಂದೊಂದ್ ತಾಲೂಕ್ನಾಗೆ ಯಡೂರಪ್ಪಂದು ಎಷ್ಟಿದೆ, ಯಡೂರಪ್ಪನ ಮಗಂದು ಎಷ್ಟಿದೆ ರೇ? ನಮ್ಗೆ ಅವೆಲ್ಲ ಬೇಡ ರೀ. ನಮ್ಗೆ ಯಡೂರಪ್ಪಂದು ಓಬಳಾಪುರದಾಗ ಇಲ್ಲೇ ಎಷ್ಟಿದೆ, ಓಬ್ನಾಕ್ನಳ್ಳಿಗೆ ಕುಮಾರಸ್ವಾಮಿದು ಎಷ್ಟಿದೆ ಜಮೀನು? ಇವ್ರಪ್ಪ ಅಲ್ವೇನ್ರಿ? ನಿಮ್ಗೆ ಏನಕ್ರಿ ಆಸಿಡ್ ಹಾಕಿದ್ದು? ನಿಮ್ ಚಿಕ್ಕಪ್ಪನ ಮಗ ಕುಮಾರಸ್ವಾಮಿ ಅವರು, ಅವ್ರ ಚಿಕ್ಕಪ್ಪನ ಮಗ ಚೆನ್ನಮ್ಮವ್ರಿಗೆ ಆಸಿಡ್ ಏನಕ್ಕೆ ಹಾಕ್ದ? ಹೊಟ್ಟೆಗೆ ಅನ್ನ ಇಲ್ಲ, ಆಸಿಡ್ ಹಾಕ್ದ. ನಾನು ಏನ್ ಮಾಡಿದೀನಿ, ತಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ ಇಲ್ಲಿ ತಿನ್ನ ಅನ್ನಕ್ಕೆ. ಅವಾಗೂ ಹಂಗೇನೆ ಸರ್, ಅವಾಗೂ ಹಂಗೇನೆ. ನೀವು ಸ್ವಾಭಿಮಾನ ಇದ್ರೆ ಮಾತಾಡ್ತಿ ಆಯ್ತಾ? ನಾನು ನ್ಯಾಯ ಹೇಳ್ತಾ ಇರೋದು, ಇನ್ನೊಬ್ರು ಬೇಕಾಗಿಲ್ಲ. ನೀನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವತ್ತು ಬಿಜೆಪಿ ಜೊತೆಗೆ ಜಮೀರ್ ಅಹಮದ್ ಬಸ್ ಓಡಿಸ್ಕೊಂಡು ಹೋದ. ಅವತ್ತು ಇರ್ರಿ ಹಂಗೆ ನಿಮ್ಗೆ ಹೇಳಕ್ ಬರಲ್ಲ ರೇ, ಇರ್ರಿ ರೇ ಸುಮ್ಕೇರ್ರಿ ಸಾರ್. ರೇ ನಿಮ್ಗೆ ಹೇಳಕ್ ಬರಲ್ಲ, ಸುಮ್ಕೇರ್ರಿ. ಅವತ್ತು ಜಮೀರ್ ಅಹಮದ್ ದೇವ್ರು ಆಫೀಸೇ ಮನೆ ಬಿಟ್ಟು ಕೊಟ್ಬಿಟ್ಟಿದ್ದ. ಅವಾಗ ನಿನಗ್ ದೇವ್ರು, ಇವಾಗ ನಿನ್ಗೆ
ಇವನ್ ದುಶ್ಮನ್ ಅಲ್ಲ ರೀ ಮಶಾಣ ರೇ ನಾ ಹೇಳ ರೇ ಸ್ವಲ್ಪ ಮಾತಾಡಕ್ ಬರಂಗಿರಿ ನೀವೇ ಮಾತಾಡ್ರಿ ನಾನಿಲ್ಲ. ಅಣ್ಣ ನಿಮ್ಗೆ ಅನಿಸುತ್ತೆ ಬಳ್ಳಾರಿ ರೆಡ್ಡಿಗಳ ಗಲಾಟೆ ನಿಮ್ಗೆ ಸರ್ ಇಲ್ಲಿ ಕೇಳಿ ನಾ ಇನ್ನೊಬ್ರು ಹೇಳ್ತಿಬೇಕಾಗಿಲ್ಲ ಸರ್. ನಾವ್ ಹೇಳ್ತಾರ ನೀವು ಮಾಧ್ಯಮದವರಾಗಿ ಕರೆಕ್ಟಾಗಿ ನ್ಯೂಸ್ ತಗೋಬೇಕು. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಏನು ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಬಸ್ ಓಡಿಸ್ಕೊಂಡು ಹೋದ್ನಲ್ಲ ಅವತ್ತು ದೇವೇಗೌಡರು ಏನಂದ್ರು, ನನ್ನ ಎದೆ ಮೇಲೆ ಹೋಗ್ಬೇಕು, ನನ್ನ ಮಗ ಅಲ್ಲಿ ಹೋಗ್ಬಿಟ್ಟವನೇ, ಇವತ್ತು ನಾನು ಸತ್ತಂಗೆ ಅಂತ ಕುಮಾರಸ್ವಾಮಿಗೆ ಹೇಳ್ದೆ. ಇವತ್ತಾಗ ದೇವ್ರೆ ಹೇಳ್ತೀಯ? ಅವತ್ತು ಮೋದಿ ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂದೆ. ಇವತ್ತಾಕಂತ ಹೋಗ್ತಾ ಇದ್ಯಾ? ನಾನ್ ದೇಶ ಬಿಟ್ಟು ಹೋಗ್ತಾ ಇದ್ದೀನಿ ಅಂದೆ. ಅದು ಪೇಪರ್ ಅಲ್ಲ ಐತೆ, ನಾನ್ ಪೇಪರ್ ಮಡಗಿದ್ದೀನಿ. ಈಗ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಅವ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್ ಅದನ್ನ ಚೇಂಜ್ ಮಾಡೋಣ ನಮ್ ಕೈಲೂ ಆಗಲ್ಲ, ನಿಮ್ ಕೈಲೂ ಆಗಲ್ಲ ರೇ, ಯಾರ ಕೈಲೂ ಆಗಲ್ಲ ಬಿಡ್ರಿ ಸರ್. ಹೈಕಮಾಂಡ್ ಕೈಲೂ ಆಗಲ್ಲ. ನಾವು ಬಂದಿರೋದು ಊಟಕ್ಕೆ ಸರ್, ಹೈಕಮಾಂಡ್ ಕೈಲೂ ಆಗಲ್ಲ. ಅಲ್ಲೇನಿದಾವೆ, DK ಶಿವಕುಮಾರ್ದು ಕೇಸ್ ಇದೆ, ಅಲ್ಲಿ ಕೂತವನೆ ಭಗವಂತ, ಅಲ್ಲಿ ತಗೊಂಬಂದು ಮೋದಿಗೆ ಹೇಳಿ ಇಲ್ಲಿ ಬಿಡ್ತಾನೆ. ಇವತ್ತು ಚೇರ್ ಕೊಟ್ರೆ ನಾಳೆಗೆ ಬಿಸಾಕ್ತಾರೆ. ಏನ್ ಹೇಳಿ, ರಾಮಕೃಷ್ಣ ಹೆಗಡೆ ನೆಲಮಂಗಲಕ್ಕೆ ಬಂದಾಗ ಏನಂತ ಹೇಳಿದ, ದೇವೇಗೌಡ ಯಾವುದೇ ಪಕ್ಷಕ್ಕೆ ಹೋದ್ರು ಸರ್ವನಾಶ ಅಂತ ಹೇಳೋಗಿದ್ದ. ಇವನ್ನ ಸತ್ವಾಗ್ಲು ಆ ಸರ್ವನಾಶ 83ರಲ್ಲಿ ನೆಲಮಂಗಲದಲ್ಲಿ 5 ಗಂಟೆಗೆ ರಾಮಕೃಷ್ಣ ಹೆಗಡೆ ನಿಂತ್ಕೊಂಡ್ಬಿಟ್ಟು ದೇವೇಗೌಡ ಯಾವುದೇ ಪಕ್ಷಕ್ಕೆ ಹೋದ್ರು ಆ ಸರ್ವನಾಶ ಅಂತ ಹೇಳಿದ. ಅಲ್ಲಿ ಲಿಂಗಾಯತ್ರ ಅವ್ರು ಬಿಟ್ಕೊಳಲ್ಲ. ನೀನೇನೋ ನಾನು ಉಲ್ಡಿಸ್ಬಿಟ್ಟು ಮಾಡ್ಕೊಂತೀನಿ ಅಂದಿರೋದಕ್ಕೆ ಕುಮಾರಸ್ವಾಮಿನ ಕರ್ಕೊಂಡ್ರದು ಅಷ್ಟೇ ಹೊರ್ತು, ಕುಮಾರಸ್ವಾಮಿ ಇವತ್ತಲ್ಲ ನಾಳೆ ಅವ್ರ ಹತ್ತು ಇಲ್ಲ ಇತ್ತು ಇಲ್ಲ. ಆ ಸಾಹೇಬರುಗಳೊಂದು ಓಟ್ ಹಾಕ್ತಾ ಇದ್ರು, ಓಟು ಅಂತ ಪಾಪ ಇದ್ರ ಮುಂದೆ ಹೇಳ್ಬಾರ್ದು. ನನಗ ಅವ್ರು ಓಟು ಅಂದ ಪಾಪ. ಜಮೀರ್ ಅಹಮದ್ ಮನೆಗೆ ಮಲಿಕಣದು ಎದ್ದಳದು ಇಂಥ ಇದು ಮಾಡಿ ನೀವು ಇದು ಮಾಡಿ ಕುಯ್ಯಕ್ತಿ. ನೆನ್ನೆಯಿಂದ ಏನು ಹೇಳ್ತಾ ಇದ್ಯಾ, ಓ ಇವ್ರು ಕಾಂಗ್ರೆಸ್ನವ್ರು ಹಿಂಗೆ ನನ್ಗೆ ಹೆಂಗೆ ಪ್ರಧಾನಿ ಮಾಡಿದ್ರು ಅಂತ್ಯ. ಅಲ್ಲ ರೀ ಪಾಪ ಎಮ್ಮ ಗಂಡ್ಸತ್ ಮುಂದೆ ಪಾಪ ಪ್ರಧಾನಿ ಆಗ್ಬಿಡೋಳು. ಎಲ್ಲಾರು ಆಂಧ್ರ ಎಲ್ಲ ನರಸಿಂಹರಾವ್ ಹೋದ್ಮೇಲೆ ಎಲ್ಲ ಇದು ಮಾಡಿದ್ರು. ಪಾಪ ಏನೋ ಆಗೋಗಯ್ಯ ಅಂತ ಬಿಟ್ರು. ಅವ್ರಿಗೆ ನೀನೇನು ಕೊಟ್ಟೆ? ಅದೇ ಬಗ್ನಿಗೂಟ. ನಿಮ್ಗೆ ಏನ್ ಅನ್ಸುತ್ತೆ? ಈಗ 2.5 ವರ್ಷ ಆಯ್ತು, ಏನೋ ಬಿಟ್ಕೊಡ್ತೀವಿ ಹೇಳಿದ್ರು, ಈಗ DK ಶಿವಕುಮಾರ್ ಆಗ್ಬೇಕು ಅಂತ ಕೆಲವರು ಹೇಳ್ತಾರೆ. ನೋಡಿ, DK ಶಿವಕುಮಾರ್ ಆಗೋದ್ರ ಬಗ್ಗೆ ನಮ್ಗೆ ಯಾವ ವಿರೋಧನೂ ಇಲ್ಲ. ನಾವು ಯಾವುದೇ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದು 5 ವರ್ಷಕ್ಕೆ, 2.5 ವರ್ಷಕ್ಕಲ್ಲ. 2.5 ವರ್ಷಕ್ಕೆ ಅವರು ಆಯ್ಕೆ ಮಾಡಿದ್ದಾರೆ ಅನ್ನೋದು ಹೈಕಮಾಂಡಲ್ಲಿ ಬರೀ 4 ಗೋಡೆ ಮಧ್ಯ. ಅದು ಯಾರಿಗೂ ಗೊತ್ತಿಲ್ಲ. ಮಾಡಿದ್ರು ಅಂದರೆ ಸಿದ್ದರಾಮಯ್ಯನವರು ಅನ್ನ ತಿನ್ನೋ ಮನುಷ್ಯರು ಅಂತ ನಾವು ಎಲ್ಲರಿಗೂ ಗೊತ್ತು. ಅವ್ರು ಇಷ್ಟೊತ್ತಲ್ಲಿ ಬಿಟ್ಕೊಡ್ತಾ ಇದ್ರು. ಅಂದರೆ ಕೇವಲ ಅವರು ಮುಂದೆ ನಾವು ಬರಬೇಕು ಅನ್ನೋ ಕಾರಣಕ್ಕೆ ಈಗ ಅವ್ರು ಟವಲ್ ಆಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಮುಂದೆ ಬೆಂಬಲ ಕೊಡ್ತೀವಿ. ನಾವೆಲ್ಲ ಹಿಂದುಳಿದವರು, ಎಲ್ಲ ಅಹಿಂದದವರು ಎಲ್ಲರೂ ಬೆಂಬಲ ಕೊಡ್ತೀವಿ. ಶಾಂತಿಯಿಂದ ಇರಲಿ, ಮುಂದೇನೂ ಅವ್ರದ್ದೇ ಸರ್ಕಾರ ಬರುತ್ತೆ. ಯಾಕಾಗಿ ಸಿದ್ದರಾಮಯ್ಯ ಅವರೇ ಇರಬೇಕು? ಯಾಕಾಗಿ ಅಂದರೆ ಈ ರಾಜ್ಯಕ್ಕೆ ನಾವು ಕಂಡಂಥ ಉತ್ತಮವಾದ ಆಡಳಿತಗಾರ ಅಂದರೆ ಸಿದ್ದರಾಮಯ್ಯ. ಆ ಕಾರಣಕ್ಕೆ ನಾವು ಸಿದ್ದರಾಮಯ್ಯನೇ ಬೇಕು ಅಂತ, ಆ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಬೇಕು. ಮತ್ತೆ ಸಿದ್ದರಾಮಯ್ಯನವರು ಎಂದೂ ತಮ್ಮ ಕೈಯನ್ನು ಹೊಲಸು ಮಾಡ್ಕೊಂಡವ್ರಲ್ಲ, ಸಿದ್ದರಾಮಯ್ಯನವರು ಅಕ್ರಮ ಮಾಡಿದವರಲ್ಲ, ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಇಲ್ಲ. ಅಂತಹ ಆಡಳಿತಗಾರರನ್ನು ಕಂಡಂಥ ಈ ರಾಜ್ಯ ಅಥವಾ ನಾವು ಯುವ ಜನತೆ ಇವತ್ತಿನ ದಿನ ಈ ವೇದಿಕೆ ಇಂತಹ ಸಂದರ್ಭದಲ್ಲಿ ಮಾತಾಡ್ತೀವಿ ಅಂದರೆ ಅದಕ್ಕೆ ಸಿದ್ದರಾಮಯ್ಯನವ್ರು ಕಾರಣ ಆಗಿದ್ದಾರೆ. ಅಂತಹ ವಿಚಾರದಾಗ ನಾವು ಸಿದ್ದರಾಮಯ್ಯನವ್ರು ಬೆಂಬಲ. ಸರ್ ಅದು ಯಾರ್ದು ಏನು ಅಂತ ಗೊತ್ತಾಗಲ್ಲ, ಅದು ತನಿಖೆ ಮಾಡಿದಾಗಲೇ ಗೊತ್ತಾಗೋದು. ಅದು ಯಾಕೆಂದರೆ ನಾವು ಅವ್ರವ್ರ ಮೇಲೆ ಹೇಳೋಕ್ಕಾಗಲ್ಲ. ಇದು ತನಿಖೆಯಲ್ಲಿ ಗೊತ್ತಾಗಬೇಕು. ಅದು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತ ಅದು ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯರು ಇರಬೇಕಾ 5 ವರ್ಷ? ಇನ್ನೂ ಅವರ ಕಂಟಿನ್ಯೂ ಆಗಿರಬೇಕು, ಇನ್ನೂ ಅವರೇ ಇರಬೇಕು ಸರ್. ನಮ್ಮ ಐದಕ್ಕೆ ನಮ್ಮ ಕುರುಬರಿಗೆ ಇದಕ್ಕೋಸ್ಕರ ಅವರೇ ಇರಬೇಕು. ಅವ್ರ ಥರ ಯಾರು ಮಾಡೋಕ್ಕೆ. ಸಿದ್ದರಾಮಯ್ಯ 5 ವರ್ಷ ಇದ್ರೇ ಮುಂದೆ ಒಂದು ಅನುಕೂಲತೆ ಆಗ್ತದೆ. ಅವ್ರು ಏನಾದರೂ ಈ ಮುಂದೆ ಏನಾದರೂ ಇಳಿಸಿದ್ರಂದರೆ ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು ಬೀಳ್ತದೆ ರೀ. ಮತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು. ಅವರ ಆಡಳಿತದಲ್ಲೇ ಮುಂದೆ ಚುನಾವಣೆ ನಡೀಬೇಕು 2028ಕ್ಕೆ. ಮುಂದೆ ಮುಂದೆ ಅವ್ರು ಇರೋದಲ್ರಿ, ಅವರು ನೇತೃತ್ವದಲ್ಲಿ ನಡಿಬೇಕಂತ ಹೇಳ್ತಾ ಇದೀವಿ ನಾವು. ಭಾರಿ ಅಪಮಾನ ಆಗುತ್ತೆ ರೀ. ಯಾಕಪ್ಪ ಅಂತಂದರೆ ಅಪಮಾನ ಆಗಬಾರ್ದು. ಇವತ್ತು ಅಪಮಾನ ಆಗೋದಕ್ಕೋಸ್ಕರ ಹೇಳ್ತಾ ಇದೀವಿ ನಾವು. ಮುಂದೆ ಇನ್ನು 2 ವರ್ಷ ಇದ್ದರೆ
ಮುಂದೆ ಚುನಾವಣೆಯಲ್ಲಿ 150 ಸೀಟ್ ಗೆದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ನಾವು ಕರ್ನಾಟಕ ಜನ. ಈ ಒಂದು ವಿಶೇಷ ದಿನ ಇವತ್ತು ದೇವರಾಜ ಅರಸು ದೀರ್ಘಕಾಲದ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸು ಅವರ ದಾಖಲೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಆ ಒಂದು ಸಂಭ್ರಮಕ್ಕೋಸ್ಕರ ಒಂದು ನಾಟಿ ಕೋಳಿ ಔತಣ ಕೂಟವನ್ನು ಏರ್ಪಡಿಸಿದ್ದೇವೆ. ಅಲ್ಲದೆ ಸಿದ್ದರಾಮಯ್ಯ ಅಂದರೆ ಬರೀ ಒಬ್ಬ ನಾಯಕನಲ್ಲ, ಅವರು ಶೋಷಿತರ ಧ್ವನಿ, ಬಡವರ ಬಂಧು, ಭಾಗ್ಯಗಳ ಸರದಾರ, ದಮನಿತರ ಧ್ವನಿ, ಈ ರೀತಿಯ ಬಿರುದುಗಳನ್ನು ಪಡೆದುಕೊಂಡು ಕನ್ನಡ ರಾಮಯ್ಯ ಸಿದ್ದರಾಮಯ್ಯ ಎಲ್ಲ ದಾಖಲೆಗಳನ್ನು ಮುರಿದು ಇವತ್ತು ಒಂದು ವಿಶೇಷವಾದ ಒಂದು ಮುನ್ನುಗ್ತಾ ಇದ್ದಾರೆ. ಅವ್ರ ದಾಖಲೆಗಳನ್ನು ಕರ್ನಾಟಕದ ಮಟ್ಟಿಗೆ ಮುರಿಯುವಂಥ ನಾಯಕನು ಹುಟ್ಟಿಲ್ಲ, ಮುಂದೆ ಹುಡ್ತಾರೆ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಆಡಳಿತ ನೀಡ್ತಾ ಇರೋದು ಎಷ್ಟೊಂದು ಮಹಿಳೆಯರಿಗಾಗಲಿ, ನೊಂದವರಿಗಾಗಲಿ, ದಲಿತರಿಗಾಗಲಿ, ಅಹಿಂದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಸಿದ್ದರಾಮಯ್ಯ ಅಂತ ನಾಯಕತ್ವ ಈ ದೇಶಕ್ಕೆ ಬೇಕು. ಮುಂದೆ ಅವರು ಈ ದೇಶದ ಪ್ರಧಾನಿಯಾಗಿ ಚುಕ್ಕಾಣಿ ಹಿಡಿಬೇಕು, ಅದು ಎಲ್ಲರೂ ಆಸೆ ಆಗಿದೆ. ಇವಾಗ ನರೇಂದ್ರ ಮೋದಿ ಇದ್ದಾರೆ ಪ್ರೆಸೆಂಟ್ ಆಗಿ, ಅವರ ಅಧಿಕಾರ ಮುಗಿದ ನಂತರ ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಸಿದ್ದರಾಮಯ್ಯನೇ ಪ್ರಧಾನಿ ಆಗಬೇಕು, ನೆಕ್ಸ್ಟ್ ಡಿ ಕೆ ಶಿವಕುಮಾರೇ ಇಲ್ಲಿ CM ಆಗಬೇಕು. ಇದು ನೆಕ್ಸ್ಟ್ ಆಗಬೇಕು ಇದು. ಯಾಕಂದರೆ ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕಾಗಿ, ಎಲ್ಲ ನೋಡ್ತಾ ಇದ್ದಾರೆ. ಡಿ ಕೆ ಶಿ ಅವರು ನೆಕ್ಸ್ಟ್ ಆಗಲಿ, ಬಟ್ ಸಿದ್ದರಾಮಯ್ಯ ಮಾತ್ರ ಪ್ರಧಾನಿ ಆದರೆ ಮಾತ್ರ ಇವರು ಡಿ ಕೆ ಶಿ ಇಲ್ಲ ಅಂದರೆ ಕಂಟಿನ್ಯೂಸ್ CM ಸಿದ್ದರಾಮಯ್ಯ ಅಲ್ಲಿ ರಾಜ್ಯಕ್ಕೆ ಅವ್ರ ಅನಿವಾರ್ಯತೆ ಇದೆ. ಇವು ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೆಕ್ಸ್ಟ್ ಇಂಥ ನಾಯಕ ಸಿಗೋದು ಕಷ್ಟ, ಎಲ್ಲಿ ಸಿಗೋದಿಲ್ಲ. ಇದನ್ನು ಕಾಪಿ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ನೋಡಿ, ಬೇರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಸಿದ್ದರಾಮಯ್ಯ ಮಾಡಿದಂಥ ಜಾರಿಗೆಯನ್ನು ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ಇಂಥ ಮುಂಚೂಣಿ ನಾಯಕ ನಮ್ಮ ನಾಡಿನಲ್ಲಿದ್ದಾನೆ, ನಾವು ಹೆಮ್ಮೆ ಪಡಬೇಕು, ಇದನ್ನು ಸಂಭ್ರಮಿಸಬೇಕು, ಇದನ್ನು ಎಲ್ಲರೂ ವಿರೋಧ ಮಾಡಬಾರ್ದು. ಅದು ಕೆಲವೊಂದು ಪಾಯಿಂಟ್ಗಳು ಇರ್ತಾವೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಮೋದಿ ಮೇಲಿಗೆ ಎಷ್ಟು ಅಭಿಮಾನ ಇಟ್ಟಿದ್ದೇವೆ ಮೋದಿ ಬಗ್ಗೆ, ಅವ್ರು ಏನಾಯ್ತು ಇವತ್ತು ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನ, ಅದು ಹೇಳುವಂಥದ್ದು ಏನಿಲ್ಲ, ಎಲ್ಲ ಗೊತ್ತಿರೋ ವಿಷಯ. ಇವತ್ತು ನಾವು ಸಿದ್ದರಾಮಯ್ಯರ ಅಭಿಮಾನಿಗಳಾಗಿ ಜನವರಿ 6 ನಾಟಿ ಕೋಳಿ ಸಾರು, ಜನವರಿ 6 ನಾಟಿ ಕೋಳಿ ಸಾರು. ನಮಗೆ ರಾಜಕಾರಣ ಮಾತಾಡೋಷ್ಟು ದೊಡ್ಡವರಲ್ಲ ನಾವು. ಸಿದ್ದರಾಮಯ್ಯ 100 ವರ್ಷ ಇದ್ದೇ ಇರ್ತಾರೆ, MLA ಆಡ್ತಾರೆ. ಯಾವುದೇ ಕಾರಣಕ್ಕೂ 80 ವರ್ಷಕ್ಕೆ ಅವರು ಈ ರಾಜಕೀಯ ಬಿಡಲ್ಲ. ಇನ್ನ 20 ವರ್ಷ 100 ವರ್ಷ ಬದುಕ್ತಾರ MLA ಆಡ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ರಾಜಕೀಯ ಬಿಟ್ಟು ಹೋಗಲ್ಲ. ನಮಸ್ಕಾರ ಕರ್ನಾಟಕ ಜನತೆ. ನಾನು ಹಿರಿಯೂರು ತಾಲೂಕು ಯುವ ಕಾಂಗ್ರೆಸ್ ಮುಖಂಡ ಮೈಲಾರಪ್ಪ ಮಾತಾಡ್ತಿರೋದು. ನಾನು ಇದೇ ನನ್ನ ಮಗಳಿಗೆ ಬಂದು 20 ವರ್ಷ ಆಯಿತು. ನಮ್ಮ ಜನವರಿ 6 ನಾಟಿ ಕೋಳಿ ಸಾರು. ಸಿದ್ದರಾಮಯ್ಯರು ದಿವಂಗತ ದೇವರಾಜ ಅರಸು ಅವ್ರನ್ನ ದಾಖಲೆಯನ್ನು ಹಿಂದಿಕ್ಕಿ ಈಗ ಮುಂದೆ ನಗುನಗ್ತಾ ಖುಷಿಯಿಂದ ಸಾಗ್ತಿದ್ದಾರೆ. ಇಂಥ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇಂದು ಸಿಕ್ಕಿಲ್ಲ, ಮುಂದೆ ಸಿಗಲ್ಲ, ಮುಂದೆ ಸಿಗೋದು ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಬೇಡವಾ? ಬೇಡ ಅಂತ ನಾನು ಕೇಳಕ್ಕಾಗ್ತಿಲ್ಲ. ಬೇಕು ಸಿದ್ದರಾಮಯ್ಯ, ಇಂದಿನ ಮುಖ್ಯಮಂತ್ರಿ ಮುಂದಿನ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಕಾಲೇ ತಸ್ಮೈ ನಮ್ಮ ಏನು ಎಲ್ಲ ಒಳ್ಳೇದಾಗುತ್ತೆ, ಮುಂದುವರಿಬೇಕು. 5, 10, 15, 20 ಎಷ್ಟೇ ವರ್ಷ ಆಗ್ಲಿ ಸಿದ್ದರಾಮಯ್ಯ ಇರ್ತಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಂಡೆ ಸಪೋರ್ಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಮಹಿಳೆಯರಿಗೋಸ್ಕರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಇವತ್ತಿರೋ ದಿವಸದಿಂದನೇ ಮಹಿಳೆಯರು ದೇವಸ್ಥಾನಗಳೆಲ್ಲನೂ ಮನೆಗಿದ್ದವರೆಲ್ಲ ಇವತ್ತು ಸ್ವತಂತ್ರವಾಗಿ ಓಡಾಡ್ಕೊಂಡು ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಅವರಿಂದ ತುಂಬ ಅನುಕೂಲ ಆಗಿದೆ ಸರ್. ಒಟ್ಟಿನೊಳಗೆ ಇವತ್ತು ಮಹಿಳೆಯರು ಮನೆ ಬಿಟ್ಟು ಆಚೆಗೆ ಹೋಗ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಮಾಡಿರೋ 5 ಗ್ಯಾರಂಟಿ ಯೋಜನೆಯಿಂದ ಇವತ್ತು ಬಡಬಗ್ಗ ಕುಟುಂಬಗಳು ಎಲ್ಲನೂ ಇದ್ರೊಳಗಾಗಿ ನೆಮ್ಮದಿಯಿಂದ ಇದು ಮಾಡಿ ಅವ್ರಿಗೆಲ್ಲನೂ ಇವತ್ತು ಸ್ವತಂತ್ರವಾಗಿ ಹೆಣ್ಮಕ್ಳುಗಳು ಬೀದಿಗೆ ಬಂತಂದು ಬಸ್ ಹತ್ತಿ ಧೈರ್ಯವಾಗಿ ದೇವಸ್ಥಾನಗಳನ್ನೇ ಆಗಲಿ ಒಂದು ಇದೇ ಆಗಲಿ ನೋಡ್ಕೊಬಂತಂದು ಮಾಡಿರೋದಕ್ಕೆ ಸಿದ್ದರಾಮಯ್ಯಂಗೆನೇ. ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಅದ್ರ ಬಗ್ಗೆ ಸರ್ DCM ಆಗಲಿ ಸರ್, ನಾವೇನು ತೊಂದರೆ, ಅದಕ್ಕೇನು ವಿರೋಧ ಏನಿಲ್ಲ ಸರ್. ಒಟ್ಟಿನೊಳಗೇನೆ ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಂಥ ವ್ಯಕ್ತಿ ನಮಗೇನೆ ಬೇಕು ಸರ್. ಅದಕ್ಕೋಸ್ಕರ ಇವತ್ತು ಮಾಡೋದಕ್ಕೋಸ್ಕರನೇ ಎಲ್ಲ ಸಿದ್ದರಾಮಯ್ಯಂಗೆ ನಮ್ಮ ಸಪೋರ್ಟ್ ಇದೆ ಸರ್. ಇವತ್ತು ಕುರುಬ್ರು ಅಂತಂದರೆ ಸಿದ್ದರಾಮಯ್ಯ, ನಮಗೆ ಕುರುಬ್ರಿಗೋಸ್ಕರ ಸಿದ್ದರಾಮಯ್ಯ ಅವ್ರು ಏನು ಮಾಡಿಲ್ಲ. ಒಂದು ಅಭಿಮಾನಿಗೋಸ್ಕರ ಜಾತಿ ಬಗ್ಗೆ ನಾವು ಯಾವತ್ತೂ ಇದು ಮಾಡಿಲ್ಲ ಸರ್. ಸಿದ್ದರಾಮಯ್ಯಂಗೋಸ್ಕರ ನಾವೆಲ್ಲ ಇದ್ದೀವಿ, ನಮ್ಮ ಹಿಂದ ವರ್ಗ ನಮ್ಮದು, ಅದಕ್ಕೋಸ್ಕರ ಇದು ಮಾಡಿದ್ದೀವಿ ಸರ್. ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿತಾ ಇರ್ತಕ್ಕಂಥ ಸನ್ಮಾನ್ಯ ರೈತರು ಕಂಡಂಥ ಅಪ್ಪಟ ರೈತರು ಅಂದರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅರಸು ರೆಕಾರ್ಡ್ ದಾಖಲೆಯನ್ನ ಮುರಿತಾ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ, ಮತ್ತು ದೇಶಕ್ಕೆ, ಬಡವರಿಗೆ, ಹಿಂದುಳಿದವರಿಗೆ, ಶೋಷಿತ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಸರಿಯಾಗಿ ನಡೆಯೋಕ್ಕೆ, ಜೀವನ ಮಾಡೋಕ್ಕೆಲ್ಲ ಪ್ರತಿಯೊಂದು ದಾರಿದೀಪವಾಗಿರುವಂಥ ಸಿದ್ದರಾಮಯ್ಯನಂತರು ದೇಶಕ್ಕೆ ಅವಶ್ಯಕ, ರಾಜ್ಯಕ್ಕೂ ಅವಶ್ಯಕತೆ ಮತ್ತು ಸೆಂಟ್ರಲ್ಗೂ ಸಹ ಅಗತ್ಯ ಇದೆ, ಅದರಲ್ಲಿ ಎಡಮಾತಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ಸಿದ್ದರಾಮಯ್ಯವರ ಈ ದಾಖಲೆ ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಒಂದು ಹಬ್ಬವಾಗಿ ಪರಿವರ್ತನೆ ಆಗಿದೆ. CM ಬದಲಾವಣೆ ಬಗ್ಗೆ ಸುಮಾರಷ್ಟು ಜನ ಮಾತಾಡ್ತಾರೆ, ನಿಮ್ಗೇನು? CM ಬದಲಾವಣೆ ಆಗೋದಿಲ್ಲ.
ಆಗಕ್ಕೆ ಬಿಟ್ಟು ಬಿಡೋದಿಲ್ಲ. ಸೇಮ್ 5 ವರ್ಷ ಸಿದ್ದರಾಮಯ್ಯರು ಆಗ್ತಾರೆ. ಅದಕ್ಕೆ ಏನಾಗಲ್ಲ. ಇದು ಏನಾಗೋದು ಯಾವುದೇ ಡೌಟ್ ಇಲ್ಲ. 5 ವರ್ಷ ಸೇಮ್ ಸಿದ್ದರಾಮಯ್ಯ ಆಗೋದು. ಯಾಕಾಗಿ ಸಿದ್ದರಾಮಯ್ಯರು ಇರ್ಬೇಕು? ಹೌದು, ಅದು ಜನಪರವಾಗಿ ಕೆಲಸ ಮಾಡ್ತಾರೆ. ಹಂಗಾಗಿ 5 ವರ್ಷ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸ್ತೀವಿ. ಬಳ್ಳಾರಿ ಗಲಾಟೆ ನೋಡಿದ್ದೀವಿ. ಹೆಂಗೆ ಏನು ಕಥೆ ಅದು? ಅದು ಬಳ್ಳಾರಿ ಗಲಾಟೆ ಅಂದರೆ ಅದು ಏನು ರಾಜಕೀಯ ಗಲಾಟೆ ಏನಲ್ಲ, ಅದು ವೈಯಕ್ತಿಕ ಗಲಾಟೆ. ಅದು ಅವ್ರವ್ರ ಗಲಾಟೆ. ಅದು ಯಾರ್ಯಾರು ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರು ಗಲಾಟೆ ನಡೆದಿದ್ದು. ಅದು ಪೋಸ್ಟರ್ ಹಾಕೋ ಸಂಬಂಧ ಏನೋ ಆಗಿದ್ದಂತೆ. ಅದು ವೈಯಕ್ತಿಕ. ಅದು ಪೋಸ್ಟರ್ ಏನು ಅವ್ರ ಮನೆ ಮುಂದೆ ಹಾಕಿಲ್ಲ, ಗೌಟನ್ ಜಾಗದಾಗ ಹಾಕಿದ್ದದು. ಆಮೇಲೆ ಸಮಾಜಕ್ಕೆ ಏನು ರಾಜಕೀಯ ಪೋಸ್ಟ್ ಅಲ್ಲ, ಅದು ಸಾಮಾಜಿಕ ಪೋಸ್ಟರ್ ಹಾಕಿದ್ದದು. ಹಾಗಾಗಿ ಅದು ವೈಯಕ್ತಿಕ ದೋಷ ಇರೋದ್ರಿಂದ ಅದು ಗಲಾಟೆ ಆಗಿದೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ ತುಂಬ ಒಳ್ಳೆಯದಾಗಲಿ. ಅವರು ಅಹಿಂದ ನಾಯಕ, ಅವರು ಗೆಲ್ತಾನೆ ಇರಬೇಕು, ಒಳ್ಳೇದು ಆತನೇ ಇರಬೇಕು. ಸರ್, ಈ ಬಳ್ಳಾರಿ ಗಲಾಟೆ ನೋಡಿರೋ ಟಿವಿಲಿ? ಎಲ್ಲ ನೋಡಿದ್ದೀವಿ. ಏನು ಅನ್ಸುತ್ತೆ ನಿಮ್ಗೆ? ಜನಾರ್ದನ್ ರೆಡ್ಡಿನ ಬಿಟ್ಟಿದ್ದೆ, ಈಚೆಗೆ ಬಿಟ್ಟಿದ್ದೆ ಒಳ್ಳೇದಾಯ್ತು. ಜನಾರ್ದನ್ ರೆಡ್ಡಿ ಬಿಟ್ರಲ್ಲ, ಅದರಿಂದ ಈ ಗಲಾಟೆ ಆಗ್ತದೆ. ಎಲ್ಲಿ ಜೈಲಿಂದ? ಹೌದು, ಸಿದ್ದರಾಮಯ್ಯವರು ಮಾಡಿದ್ದು ಕರೆಕ್ಟು. ಜನಾರ್ದನ್ ರೆಡ್ಡಿ ಅಂತಂದರೆ ಅಂತ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇರಲಿ, ನೀವು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಿಂಗೆ ಕೇಳಿದ್ರಲ್ಲ, ಅವರು ಇಷ್ಟೊಂದು ದರ್ಬಾಳಿಕೆ ಮಾಡ್ತಾವ್ರೆ ಅಂತಂದ್ರೆ ಎಲ್ಲಿ ಗನ್ ಶೂಟ್ ಎಲ್ಲ ಆಯಿತು? ಯಾರಿಂದ ಆಯಿತು? ಯಾರು ಗನ್ ಮ್ಯಾನು ಅಲ್ವಾ? ಸರಿ, ನಿಮ್ಗೇನು ಅನ್ಸುತ್ತೆ? ತಪ್ಪು ಬಿ ಜೆ ಪಿ ಇರ್ತೈತೆ. ಇಲ್ಲ ಕಾಂಗ್ರೆಸ್ ಇಲ್ಲ, ಹೊಡೆದಿಲ್ಲ. ಹಾಂ, ಭರತ್ ರೆಡ್ಡಿ ಏನು ಯಪ್ಪ ಆ ಥರ ಏನು ಮನುಷ್ಯ ಅಲ್ಲ.